ಮಾರನೇ ದಿನ ಎಲ್ಲರೂ ಮತ್ತೆ ಆಹಾರ ತರಕ್ ಹೋಗೋಣ ಅಂತ ರೆಡಿ ಆಗ್ತಾ ಇದ್ರು. ಅದೇ ಸಮಯಕ್ಕೆ ಟೀನು ಕಾಣಿಸೋದಿಲ್ಲ. ಈ ಟೀನು ಎಲ್ಲೋಗಿದ್ದಾಳೆ? ಆ ಸಮಯದಲ್ಲಿ ಅಲ್ಲಿ ಟೀನು ಬರ್ತಿರೋದು ಅವ್ರಿಗೆ ಕಾಣಿಸುತ್ತೆ. ಅದರ ಬಾಯಲ್ಲಿ ಒಂದು ಎಲೆ ಇತ್ತು. ಆ ಎಲೆನ ಎತ್ಕೊಂಡ್ ಬಂದು ಕೊಂಬಿನ ಮೇಲೆ ಇಟ್ಟು ಮತ್ತೆ ಈಗ ಅನ್ನತ್ತೆ, ನಾನು ಈ ಎಲೆ ನಿನ್ಗೋಸ್ಕರ ತಂದಿದ್ದೀನಿ ಮಿಟ್ಟು. ಯಾರಾದ್ರೂ ಕುರುಡರಾಗಿದ್ರೆ ಅವ್ರ ಕಣ್ಣಲ್ಲಿ ಈ ರಸನ ಬಿಟ್ರೆ ಅವ್ರಿಗೆ ಮತ್ತೆ ಕಣ್ ಕಾಣಿಸುತ್ತಂತೆ. ಒಂದ್ ವೇಳೆ ಅವ್ರ ಕಣ್ ಚೆನ್ನಾಗಿದ್ರೆ ಮತ್ತೆ ಅವ್ರ ಕುರುಡರಾಗ್ಬಿಡ್ತಾರಂತೆ. ಹಾಗಾದ್ರೆ ನನ್ನ ಕಣ್ಣಿಗೆ ಈ ರಸನ ಹಾಕಿಸ್ಕೊಳ್ಳಲ್ಲ. ಯಾಕಲ್ಲ, ಸರಿಯಾಗಕ್ ಇಷ್ಟ ಇಲ್ವಾ ನಿಂಗೆ? ಅದನ್ ಕೇಳಿ ಮಿಟ್ಟುಗೆ ಅರ್ಥ ಆಗತ್ತೆ, ನಿಜ ಹೇಳಿದ್ರೆ ಅವನ ಮಾನ ಮರ್ಯಾದೆ ಹೋಗುತ್ತೆ ಅಂತ. ಹಾ ಸರಿ ಸರಿ ಹಾಕು. ಅದನ್ ಕೇಳಿ ಟೀನು ಆ ಎಲೆಯಲ್ಲಿ ಬರೋ ರಸನ ಅದ್ರ ಕಣ್ಣೊಳಗಡೆ ಹಾಕುತ್ತೆ. ಅದಕ್ಕೆ ತುಂಬಾನೇ ನೋವುತ್ತಾಗ. ಅಯ್ಯಪ್ಪ, ಅಯ್ಯೋ ಉರಿತಿದೆ, ಅಯ್ಯೋ ಅಯ್ಯಪ್ಪ ಕಣ್ಣುರಿತಿದೆ, ನಂಗೇನು ಕಾಣ್ತಿಲ್ಲ, ನಂಗೇನು ಕಾಣ್ತಾ ಇಲ್ಲ, ಅಯ್ಯಪ್ಪ. ಏನ್ ಹೇಳ್ತಿದ್ಯಾ ನೀನು? ನಿನ್ಗೆ ನೆನ್ನೆನೆ ಕಣ್ ಕಾಣಿಸ್ದೆ ಹೋಗ್ಬಿಡ್ತಲ್ಲ, ಈಗ ಮತ್ತೆ ಹೆಂಗ್ ಕಾಣಿಸ್ದೆ ಹೋಗುತ್ತೆ? ಹಾ ಅಂದ್ರೆ ಏನಂದ್ರೆ ನಾನು ಈಗ ಸರಿಯಾಗಿ ಹೋಗಿದ್ದೀನಿ, ನಂಗೆಲ್ಲ ಕಾಣ್ತಾ ಇದೆ ಈಗ. ನಿನ್ ಕಣ್ ಸರಿ ಆಯ್ತಂತ ಸಂತೋಷವಾಗಿದೆ ನಂಗೆ. ಈಗ ಮಿಟ್ಟುಗೆ ನಿಜವಾಗ್ಲೂನೆ ಕಣ್ ಕಾಣಿಸ್ದೆ ಆಗ್ಬಿಟ್ಟಿತ್ತು. ಆದ್ರೆ ಆ ನಿಜನ ಯಾರತ್ರನೂ ಹೇಳಕ್ ಆಗ್ತಿಲ್ಲ ಪಾಪ. ಮಿಟ್ಟು, ಇವತ್ತೇ ಅಲ್ಲ ನಿನ್ ಕಣ್ ಕಾಣಿಸಕ್ ಶುರು ಆಗಿದ್ದು. ನೀನ್ ಇವತ್ತು ಇಲ್ಲೇ ಇದ್ದು ನಮ್ ಗೂಡುಗಳನ್ನೆಲ್ಲ ನೋಡ್ಕೋತಾ ಇರು. ಮತ್ತೆ ನಾಳೆ ಆಹಾರ ತಗೊಂಬರಕ್ ನಮ್ ಜೊತೆ ಬಾ. ಎಲ್ಲವೂ ಅದನ್ನ ಗೂಡಿನ ಬಳಿ ಬಿಡ್ಬಿಟ್ಟು ಹೋಗ್ತವೆ.